ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಂತೂ ಡೊಳ್ಳು ಹೊಟ್ಟೆ ಗಣಪನನ್ನ ಎಲ್ಲರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭರ್ಜರಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ. ಅದರ ಜೊತೆಗೆ ನೈವೇದ್ಯದ ನೆಪದಲ್ಲಿ ಸಾಕಷ್ಟು ಭರ್ಜರಿ ಭೋಜನಗಳು ಕೂಡ ಇವತ್ತು ಎಲ್ಲರೂ ಸೇವಿಸ್ತಾರೆ. ಹಾಗಾದ್ರೆ ಈ ಭೋಜನ ಯಾವ ರೀತಿ ಇರಬೇಕು, ಗಣಪನಿಗೆ ಇಷ್ಟವಾದಂತಹ ನೈವೇದ್ಯ ಏನು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಗಣಪತಿ ಹಬ್ಬದ ವಿಶೇಷ ನೈವೇದ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗಣಪತಿ ಹಬ್ಬ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಇನ್ನೊಂದೇನೆಂದರೆ, ಗಣಪತಿ ಹಬ್ಬದಲ್ಲಿ ಸಾಕಷ್ಟು ನೈವೇದ್ಯಗಳು ಇರ್ತವೆ. ಈ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಗಣಪನಿಗೆ ಹಲವಾರು ನೈವೇದ್ಯಗಳನ್ನು ನಾವು ಮೋದಕವನ್ನೇ ತಗೋಬಹುದು, ಹಲವಾರು ನೈವೇದ್ಯಗಳನ್ನು ಇಡ್ತೀವಿ. ಇದರ ಹಿನ್ನೆಲೆ ಏನು? ಗಣಪತಿ ಅನ್ನುವಾಗಲೇ ಸಾಮಾನ್ಯವಾಗಿ ಹೊಟ್ಟೆ ತುಂಬ ತಿನ್ನುವಂಥ ಒಂದು ದೇವರು ಅಂತೇಳಿ ಅಂದ್ಕೊಳ್ಳೋದಷ್ಟೇ. ಏಕೆಂತಂದರೆ ಹೊಟ್ಟೆ ತುಂಬ ತಿನ್ನೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋದ್ರಿಂದ ತುಂಬ ತಿನ್ನಿಸ್ಲಿಕ್ಕೆ ಹೋಗೋದು. ಯಾವಾಗಲೂ ದೇವರು ತಿಂತಾನೆ ಅಂತ ಗೊತ್ತಾಗಿದ್ದಿದ್ರೆ ಬಹುಶಃ ಎಷ್ಟು ಕೊಡ್ತಿದ್ವೋ ಇಲ್ಲವೋ ಅಂತ ಗೊತ್ತಿಲ್ಲ. ಅಂತೂ ದೇವರ ಹೆಸರಿನಲ್ಲಿ ನಾವು ಇಂತಿಂಥ ತಿನಿಸುಗಳನ್ನು ಮಾಡಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿ ಆ ಭಗವಂತನ ನೈವೇದ್ಯ ಅಥವಾ ಅವನು ತಿಂದುಂಡಂತಹ ಪ್ರಸಾದ ಅಂತ, ಅಂದರೆ ಅವನಿಗೆ ನೈವೇದ್ಯ ಆಗಲ್ಪಟ್ಟಿರ್ತಕ್ಕಂಥದ್ದು ಅಂತ ಅರ್ಥ. ಒಟ್ಟು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರತೀತಿಯಾಗಿ ಬಂದಿರತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ. ಇವುಗಳಲ್ಲಿ ಭಗವಂತನನ್ನು ತಂದು ಪ್ರತಿಷ್ಠಾಪಿಸಲಾಗಿದೆ. ಆನೆ ಮುಖದ ಈ ದೇವರು ಅಂತಹ ಗಣಪತಿಯ ಮುಂದೆ ಯಾವುದನ್ನು ಕೊಡಬೇಕು? ಇಷ್ಟವಾಗಿರ್ತಕ್ಕಂತಹ, ಆನೆಗೆ ಇಷ್ಟವಾದ, ಮೊದಲು ಕೊಡಬೇಕಾದ ಆನೆಗೆ ಇಷ್ಟವಾಗಿರ್ತಕ್ಕಂಥ ಗರಿಕೆ ಅನ್ನುವಂಥದ್ದು. ಬಿದ್ರು ಅಂದರೆ ಭಾರಿ ಇಷ್ಟ ಆನೆಗೆ, ಆದರೆ ಗರಿಕೆಯನ್ನು ಸಹ ಬಹಳ ಇಷ್ಟಪಟ್ಟು ತಿನ್ನುವಂಥದ್ದಂತೆ. ಅಷ್ಟು ರುಚಿಕರವಾಗಿರ್ತಕ್ಕಂಥ ಒಂದು ತಿನಿಸದು ಯಾರಿಗೆ? ಆನೆಗೆ. ಆನೆ ಮುಖದವನಾಗಿರೋದ್ರಿಂದ ಗರಿಕೆಯನ್ನು ಅರ್ಪಣೆ ಮಾಡಿ ಆಮೇಲೆ ಭಗವಂತನಾಗಿರೋದ್ರಿಂದ ಆಹಾರದ ವ್ಯವಸ್ಥೆನಲ್ಲಿ ಮತ್ತೊಂದೇನಾದ್ರು ತಿನಿಸುಗಳನ್ನು ಮಾಡಬೇಕು ಅಂತ. ಈ ಆಹಾರದಲ್ಲಿ ಯಾವುದನ್ನು ಕೊಟ್ಟರೆ ನಮಗೆ ಮುದವನ್ನು ಕೊಡ್ತಾನೋ ಅದು ಮೋದಕ ಅಂತ ಆಯಿತು. ಮುದವನ್ನು ಕೊಡಬೇಕು. ಮುದ ಅಂತಂದ್ರೆ ಆ ಸಂತೋಷ, ಆ ಒಂದು ಉತ್ಸಾಹ, ಆ ಒಂದು ಹುಮ್ಮಸ್ಸು ನಮ್ಮಲ್ಲಿ ಕೊಡಬೇಕು. ಈ ಹಬ್ಬದ ಒಂದು ಹಿನ್ನೆಲೆನೇ ಅಷ್ಟು. ಪ್ರತಿನಿತ್ಯ ಹಿಂದಿನ, ನಾನು ಹೇಳೋದು ಇವತ್ತಿನ ದಿನಗಳಿಗಲ್ಲ, ಹಬ್ಬ ಪ್ರಾರಂಭವಾಗಿರ್ತಕ್ಕಂಥ ದಿನಗಳು ವಿಕ್ರಮಾದಿತ್ಯ ಶಕೆಯಿಂದ ನೀವು ತಗೊಂಡ್ರೆ ಸುಮಾರು 2000 ವರ್ಷಗಳಿಂದ ಹಿಂದಿಂದ ಬಂದಿರತಕ್ಕಂಥ ಒಂದು ಪರಂಪರೆ ಈ ದೇಶದಲ್ಲಿ. ಕೃಷಿಯಲ್ಲೇ ಹೆಚ್ಚಿಗೆ ಒಂದು ಭಾಗವಹಿಸ್ತಕ್ಕಂಥದ್ದು, ಪ್ರತಿಯೊಬ್ಬನೂ ಸಹ ಕೃಷಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಕೃಷಿದು ಮುಗಿದ ನಂತರ ಇನ್ನೊಂದೇನೋ ಮದುವೆ, ಮತ್ತೊಂದು ಇನ್ನೊಂದು ಅಂತೇಳಿ ಇರ್ತಿತ್ತು ಎಲ್ಲೋ ಅಪರೂಪಕ್ಕೆ. ಆಷಾಢ ತಿಂಗಳಾಯಿತು, ಆಷಾಢ ಮುಗಿದ ಮೇಲೆ ಶ್ರಾವಣ ಮಾಸ ಆದಮೇಲೆ ಈ ಹಬ್ಬ ಹರಿದಿನಗಳು ಪ್ರಾರಂಭ ಆಯಿತು. ಪ್ರಾರಂಭಕ್ಕೆ ಭೂಮಿಯನ್ನು ಹೊತ್ತಿರ್ತಕ್ಕಂಥ ನಾಗನ ಆರಾಧನೆ ಆದ ಮೇಲೆ ಗೌರಿ ಆರಾಧನೆ, ಮಂಗಳಕ್ಕೋಸ್ಕರವಾಗಿ. ಆ ನಂತರ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿ ಆರಾಧನೆ. ಆ ಗಣಪತಿಯ ಆರಾಧನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಜನ ಒಂದು ಕಡೆ ಸೇರಬೇಕು. ಯಾರು ಜನ ಅಂತಂದರೆ ನಮ್ಮ ಅಂದು ಬಂಧುಗಳು ಅಂತ ಏನಿದ್ದಾವೆ, ಕರಳು ಬಳ್ಳಿಗಳು ಅಂತ ಏನು ಕರಿತೀವಿ. ಗಣಪತಿಯ ಹಬ್ಬದ ಹೆಸರಿನಲ್ಲಿ ಎಲ್ಲರೂ ಸೇರಿ ಒಂದು ಅಡುಗೆ ಮಾಡಬೇಕು. ಆ ಸಿಹಿ ತಿನಿಸುಗಳು ಎಲ್ಲರೂ ಮನೆಯಲ್ಲಿ ಮಾಡಬೇಕು. ಅದು ಹಿಂದೆ ಬೇಕರಿಗಳು, ಸ್ವೀಟ್ ಹೌಸ್ಗಳು ಇರಲಿಲ್ಲ. ಯಾವಾಗಾರ ಹಬ್ಬದ ಊಟ ಅಂತಂದ್ರೆ ಅದೊಂದು ದೊಡ್ಡ ಸ್ಪೆಷಲ್. ಇವತ್ತಿನ ಹಂಗಲ್ಲ. ಇವತ್ತು ತಿನ್ನಬೇಕು ಅಂದರೆ ಲಡ್ಡು ಸಿಗುತ್ತೆ, ತಿನ್ನಬೇಕು ಅಂದರೆ ಮೋದಕ ಸಿಗುತ್ತೆ, ತಿನ್ನಬೇಕಂದ್ರೆ ಏನು ಬೇಕಾದ್ರೂ ಸ್ವೀಟ್, ಮೈಸೂರು ಪಾಕು ಅವೆಲ್ಲ ಎಲ್ಲ ಸಿಗ್ತವೆ. ಆದರೆ ಹಾಗಲ್ಲ, ಹಬ್ಬಕ್ಕೋಸ್ಕರನೇ ತಿಂಡಿ ತಿನಿಸುಗಳು ಅಂತಿತ್ತು. ಹಾಗಾಗಿ ಒಂದು ರೀತಿ ನಲಿವು, ಮಕ್ಕಳಿಗೆ ಖುಷಿ. ಅಯ್ಯೋ ನಾಳೆ ಹಬ್ಬ ಅಂತಂದರೆ 3-4 ದಿವಸದಿಂದಲೇ ಶುರುವಾಗ್ತಿತ್ತು ಪಾಕಗಳನ್ನು ಮಾಡಲಿಕ್ಕೆ, ತಿಂಡಿಗಳನ್ನು ಮಾಡಿಡಲಿಕ್ಕೆ, ಚಕ್ಕುಲಿಗಳನ್ನು ಮಾಡಿಡಲಿಕ್ಕೆ. ಯಾಕಂದರೆ ಹಬ್ಬದ ದಿವಸನೇ ಚಕ್ಕಲಿ ಬಿಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಎಲ್ಲ ಡಬ್ಬಗಳಲ್ಲಿ ತುಂಬಿಕೊಳ್ಳೋ ಅಂಥ ಒಂದಿದು. ಈ ಕ್ರಮಗಳು ಹೋಗಿ ಇವತ್ತೆಲ್ಲ ರೆಡಿಮೇಡ್ ಸಿಕ್ಕಿರೋದ್ರಿಂದ ರೆಡಿಮೇಡ್ ಗಣಪತಿ ಸಿಗುತ್ತೆ, ರೆಡಿಮೇಡ್ ಹಬ್ಬ ಸಿಗುತ್ತೆ, ರೆಡಿಮೇಡ್ ಎಲ್ಲ ಡೆಕೋರೇಷನ್ ಸಿಗುತ್ತೆ, ರೆಡಿಮೇಡ್ ತಿಂಡಿಯೂ ಸಿಕ್ಕುತ್ತೆ. ಹಾಗಾಗಿ ಇವತ್ತಿನ ದಿವಸಗಳಿಗೆ ತಕ್ಕಂತೆ ಇದ್ದರೂ ಸಹ ಗಣಪತಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ತಿನಿಸುಗಳು ಅಂತ ಒಂದು ಮೆನು ಇದೆ. ಅದಕ್ಕೆ ಯಾವುದು? ಒಂದು ಮೋದಕ, ಇನ್ನೊಂದು ಕಡುಬು, ಸಾಮಾನ್ಯವಾಗಿ ಕರ್ಜಿಕಾಯಿ ಅಂತಲೂ ಈ ಮಲೆನಾಡು ಭಾಷೆನಲ್ಲಿ ಕರಿತಕ್ಕಂಥದ್ದಿದೆ. ಇನ್ನೊಂದು ಕಡುಬಿನಲ್ಲಿ ಹೂರಣಗಳನ್ನು ಹಾಕಿ ಮಾಡುವಂಥದ್ದು, ಇನ್ನೊಂದು ಎಣ್ಣೆಯಲ್ಲಿ ಕರೆದು ಮಾಡ್ತಕ್ಕಂಥದ್ದು, ಇನ್ನೊಂದು ಹಾಗೆ ಬೇಯಿಸಿ ಮಾಡ್ತಕ್ಕಂಥದ್ದಿದೆ. ಲಡ್ಡನ್ನ ಮಾಡ್ತಕ್ಕಂಥದ್ದು, ಅವಲಕ್ಕಿಯ ಪಂಚಕಜ್ಜಾಯ ಮಾಡ್ತಕ್ಕಂಥದ್ದು, ಅದೇ ರೀತಿಗೆ ಪಂಚಾಮೃತವನ್ನು ಮಾಡ್ತಕ್ಕಂಥದ್ದು. ಇಷ್ಟಲ್ಲದೆ ಗಣಪತಿಯ ಹೋಮಕ್ಕೋಸ್ಕರವಾಗಿ ಅಷ್ಟದ್ರವ್ಯಗಳನ್ನು ಬಳಸಿ ಮಾಡ್ತಕ್ಕಂಥ ಒಂದು ಹವಿಸ್ಸು. ಈ ಒಟ್ಟಿನಲ್ಲಿ ಗಣಪತಿಗೆ ಕೊಡಬಹುದಾದಂಥ ನಾನಾ ರೀತಿಯ
ಭಕ್ಷ್ಯಗಳಲ್ಲಿ ಇವುಗಳು ಸರ್ವಸಾಮಾನ್ಯವಾಗಿ ಇರತಕ್ಕಂಥವು. ಅದರೊಳಗೂ ಮೋದಕ ಪ್ರಿಯ ಅಂತಲೇ ಗಣಪತಿ ಕರಿತಕ್ಕಂಥದ್ದು. ಸಾಮಾನ್ಯವಾಗಿ ಮೋದಕದಲ್ಲಿ ಏನು, ಕೊಬ್ಬರಿ ಮತ್ತು ಸಕ್ಕರೆಯನ್ನು ಅಥವಾ ಕೊಬ್ಬರಿ ಮತ್ತು ಬೆಲ್ಲವನ್ನು ಯಾವುದನ್ನು ಬೇಕಾದ್ರೂ ಬಳಸ್ಬೋದು. ಅದು ಬೆಲ್ಲ ಅನ್ನುವಂಥದ್ದು ಗಣಪತಿಗೆ ಶ್ರೇಷ್ಠ. ಈ ತ್ರಿಮಧು ಅಂತ ಕರಿಬೇಕಾದ್ರೆ ಜೇನುತುಪ್ಪ, ಬೆಲ್ಲ ಮತ್ತು ತುಪ್ಪ, ಇವು 3 ತ್ರಿಮಧುಗಳು, 3 ಮಧುಗಳು ಯಾರಿಗೆ, ಗಣಪತಿಗೆ. ಅಂಥದ್ರೊಳಗೆ ಬೆಲ್ಲ ಶ್ರೇಷ್ಠ ಅಂತ. ಸಾಮಾನ್ಯವಾಗಿ ಈ ಕಾಯಿ ಮತ್ತು ಬೆಲ್ಲವನ್ನು ಒಂದು ಹೂರಣ ಥರ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇನ್ನು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಚಿರೋಟಿ ರವೆ, ಇವುಗಳನ್ನೇ ಈಗ ಪೂರಿ ಚಪಾತಿಗೆ ಹೇಗೆ ಮಾಡಬೇಕೋ ಅದೇ ರೀತಿಯಾಗಿ ಮಾಡಿಕೊಂಡು ಕಲಸಿ ಹಪ್ಪಳದ ಥರ ಸಣ್ಣಕ್ಕೆ ಲಟ್ಟಿಸ್ಬಿಟ್ಟು ಅದರೊಳಗೊಂದು ಹೂರಣ, ಈ ಮಾಡಿರ್ತಕ್ಕಂಥ ಹೂರಣನ ತುಂಬಿ ಉಂಡೆ ಮಾಡಿ, ಆ ಉಂಡೆನ ಬೆರಳಲ್ಲಿ ಸ್ವಲ್ಪ ಹೀಗೆ ಸ್ವಲ್ಪ ನಾಜೂಕಾಗಿ ಮಾಡಬೇಕು. ಈ ಬೆಳ್ಳುಳ್ಳಿ ಕಾಣುತ್ತಲ್ಲ, ಈ ಬೆಳ್ಳುಳ್ಳಿ ಹೇಗೆ ಕಾಣ್ಬೋದು ಆ ರೀತಿಯಾಗಿ ಕಂಡು ಮಾಡ್ತಕ್ಕಂಥದ್ದು. ಇದನ್ನು ಎಣ್ಣೆ ತುಪ್ಪದಲ್ಲಾದರೂ ತುಪ್ಪದಲ್ಲಿ ಹುರಿದು ನಂತರ ಅದನ್ನು ಗಣಪತಿ ಕೊಡೋದು. ಇದರೊಳಗೂ ಸುಮಾರು ಇತ್ತೀಚೆಗೆ 21 ರೀತಿಯಾದಂಥ ಮೋದಕಗಳ ಬಗೆಗಳು ಬಂದಿದೆ. ಈ ಗಣಪತಿಗೂ ಸಹ ಮೋದಕವನ್ನು 21 ಮೋದಕವನ್ನು ಇಟ್ಟು ಗಣಪತಿ ಹತ್ರ ಕೇಳ್ತಕ್ಕಂಥದ್ದು. ಅಲ್ಲ, ಸಾಮಾನ್ಯವಾಗಿ ಇವಾಗ ಗಣಪತಿ ಹಬ್ಬ ಬಂದಾಗ 21ರ ಸಂಖ್ಯೆ ತುಂಬ ಪ್ರಮುಖವಾಗುತ್ತೆ. ಅಂದರೆ ನಮ್ಮನೇಲಿ ಗಣೇಶ ಕೂರಿಸಿದ್ರು ಸಹ 21 ಗಣೇಶನನ್ನ ನೋಡಿದ್ರೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತೆ ಅಂತಾರೆ. ಹಾಗಾದರೆ ಈ 21ಕ್ಕೂ ಗಣೇಶ ಚತುರ್ಥಿಗೂ ಏನು ಸಂಬಂಧ? ಬಹಳ ಹತ್ತಿರದ ಒಂದು ಸಂಬಂಧ. ಏನಂತಂದರೆ, ಈ ನಾವು ಮನುಷ್ಯನಾಗಿ ಬದುಕಿದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ ತತ್ವಗಳಲ್ಲಿ 24 ತತ್ವಗಳು. 20 ಈ ಪಾಂಚಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿದ್ದಿದ್ರೆ, ಇನ್ನು 4 ಆತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವ್ಯಕ್ತ, ಮಹನ್, ಅಹಂಕಾರ, ಮನಃ 4. ಇನ್ನು 20 ಯಾವುದು, ಪಂಚಮಹಾಭೂತ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು. ಆಯಿತಾ? ಈ 4ರೊಳಗೆ ಒಂದನ್ನು ಮಾತ್ರ ತಗೊಳ್ಳೋದು. ಯಾವುದನ್ನು? ಗಣಪತಿಗೆ. ಮುದವನ್ನು ಕೊಡತಕ್ಕಂಥ ಭಗವಂತ, ಸಂತೋಷದ ಅಧಿದೇವತೆ ಯಾರು? ಗಣಪತಿ ಅಂತ. ಆದ್ದರಿಂದ ಮನಸ್ಸು ಅಂತ ಕರೆದ್ವಿ. ನೋಡಿ, 5 ಮಹಾಭೂತ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ತನ್ಮಾತ್ರಕ್ಕೆ ಒಂದೊಂದು ರೀತಿಯಾಗಿ 20 ಮನಸ್ಸಿಗೆ ಸೇರಿ 21. ಇವಷ್ಟನ್ನೂ ನೀನು ನಮ್ಮನ್ನು ನೋಡ್ಕೊಳ್ಬೇಕು, ನೀನು ನಮ್ಮನ್ನು ನಡೆಸಬೇಕು, ನೀನು ಇವುಗಳಿಗೆ ಆರೋಗ್ಯವನ್ನು ಕೊಡಬೇಕು, ಇವುಗಳಿಗೆ ಯಶಸ್ಸನ್ನು ಕೊಡಬೇಕು. ಅವುಗಳ ಪ್ರತೀಕವಾಗಿ 21 ಗರಿಕೆ, 21 ಮೋದಕ, 21 ಪತ್ರ, 21 ಪುಷ್ಪ, ಹೀಗೆ 21 ನಮಸ್ಕಾರ. ಈ ರೀತಿಯ ಗಣಪತಿಗೆ ಬೇಡ್ತಕ್ಕಂಥ ಒಂದು ಕ್ರಮವಾಗಿ ಬಂದಿರತಕ್ಕಂಥ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ವೀಕ್ಷಕರೇ, ಗಣಪನಿಗೆ ಇಷ್ಟವಾದಂತಹ ಮೋದಕಕ್ಕೆ ಏನೆಲ್ಲ ಹಾಕ್ತಾರೆ, ಯಾವ ರೀತಿ ತಯಾರಿಸ್ತಾರೆ, ಎಷ್ಟನ್ನು ಗಣೇಶನಿಗೆ ಇಡ್ತಾರೆ ಅಂತ ನೋಡಿದ್ದಾಯಿತು. ಇನ್ನಷ್ಟು ನೈವೇದ್ಯಗಳು ಗಣಪತಿಗೆ ಇಡ್ತಾರೆ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.